ನಾನು ಬರ್ತಡೇ ಹಿಂದಿನ ದಿನ ಮಕ್ಳ ಹತ್ರ ಈ ಥರ ಉಂಡೆ ಹೊಡಿಸ್ತೀನಿ. ಇದನ್ನು ನಾನು ಲಾಸ್ಟ್ ಇಯರ್ ಬರ್ತಡೇ ಆದಮೇಲೆ ತಂದುಕೊಟ್ಟಿರ್ತೀನಿ. ಈ ಒಂದು ವರ್ಷನೂ ಅವ್ರಿಗೆ ಯಾರಾದರೂ ಕೊಟ್ಟಿರೋ ದುಡ್ಡನ್ನೆಲ್ಲ ಆ ಉಂಡೆಗೆ ಹಾಕ್ಕೊಂಡು ಸೇವ್ ಮಾಡ್ತಾರೆ. ಮತ್ತು ಇದನ್ನು ಬರ್ತಡೇ ಹಿಂದಿನ ದಿನ ಹೊಡೆದ್ಬಿಟ್ಟು ಅವ್ರಿಗೆ ಏನು ಇಷ್ಟನೋ ಆಟ ಸಾಮಾನ್ಯತೆ ಏನಾದರೂ ಒಂದು ತಂದು ಕೊಡ್ತೀವಿ. ಇದರಿಂದ ಮನಿ ಸೇವ್ ಆದಂಗೂ ಆಗುತ್ತೆ. ಮಕ್ಕಳು ಪದೇ ಪದೇ ಅಂಗಡಿಗೆ ಹೋಗೋದು ಮತ್ತು ಜಂಕ್ ಫುಡ್ ತಿನ್ನೋದು ಕಮ್ಮಿ ಆಗುತ್ತೆ ಅಂತೇಳಿ ನಾನು ಈ ಥರ ಫಾಲೋ ಮಾಡ್ತೀನಿ. ನೀವು ಕೂಡ ಇದನ್ನು ಫಾಲೋ ಮಾಡಿ. ಮಕ್ಕಳಿಗೆ ಹೆಲ್ತ್ಗೂ ಒಳ್ಳೆಯದು ಮತ್ತು ದುಡ್ಡು ಕೂಡ ಸೇವ್ ಆಗುತ್ತೆ. ಇನ್ನು ಖುಷಿ ಬರ್ತಡೇ ಇದೆ ಮಂಡೇ, ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ ಅವನಿಗೋಸ್ಕರ ಬಟ್ಟೆ ಎಲ್ಲ ತೊಗೊಂಡೆ. ಇನ್ನು ಬರುವಾಗ ಐಬ್ರೋ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಐಬ್ರೋ ಮಾಡಿಸ್ಕೊಂಡು ಬಂದ್ವಿ. ಈ ಬಿಸಿಲಲ್ಲಿ ಗಾಡಿನಲ್ಲಿ ಹೋದ್ರೂ ಕೂಡ ಫುಲ್ ಸುಸ್ತು ಅನ್ನಿಸ್ತಾ ಇತ್ತು. ಬಂದ ತಕ್ಷಣ ಮೊಸರಿಗೆ ಸ್ವಲ್ಪ ಸಕ್ಕರೆ ಮತ್ತು ಐಸ್ ಕ್ಯೂಬ್ಸ್ ಹಾಕಿ ಲಸ್ಸಿ ಮಾಡ್ಕೊಂಡಿದ್ದೆ. ಈ ಬೇಸಿಗೆ ಕಾಲಕ್ಕೆ ಮನೆಗೆ ಬಂದವ್ರಿಗೆ ಟೀ ಮಾಡೋಕ್ಕಿಂತ ಈ ಥರ ಲಸ್ಸಿ ಮಾಡಿಕೊಟ್ರೆ ಒಂದು 2 ನಿಮಿಷದಲ್ಲಿ ಆಗುತ್ತೆ ಮತ್ತು ಹೊಟ್ಟೆ ಕೂಡ ತಣ್ಣಗಿರುತ್ತೆ. ಕ್ಯಾಂಡಲ್ಸು ಮತ್ತು ಕೇಕ್ ಪ್ಲೇಟ್ಸ್ ಎಲ್ಲ ತೊಗೊಂಡು, ಹಾಗೆ ಖುಷಿ ಸ್ಕೂಲಲ್ಲಿ ಜಂಕ್ ಫುಡ್ ಅಲೋ ಇಲ್ಲ ಅಂತೇಳಿ ಚಾಕ್ಲೇಟ್ ಏನು ಕಳ್ಸೋಂಗಿಲ್ಲ. ಅದಕ್ಕೆ ಅವ್ರಿಗೆ ಪೆನ್ಸಿಲು ಮತ್ತು ಚಿಕ್ಕಿ ಎಲ್ಲ ತೊಗೊಂಡು ಬಂದು ಪ್ಯಾಕ್ ಮಾಡ್ತಾ ಇದ್ದೀನಿ. ಇದರದ್ದು ಫುಲ್ ವಿಡಿಯೋ ಯೂಟ್ಯೂಬಲ್ಲಿದೆ ಮತ್ತು ಲಿಂಕ್ ಬಯೋನಲ್ಲಿದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು ಸರ್ಚ್ ಬಟನ್ ಬರುತ್ತೆ. ಅಲ್ಲಿ ಪೂಜಾ ಗೋಪಾಲ್ ಲಾಕ್ಸ್ ಅಂದರೆ ಯೂಟ್ಯೂಬಲ್ಲಿ ನನ್ನ ಚಾನಲ್ ಓಪನ್ ಆಗುತ್ತೆ. ಥ್ಯಾಂಕ್ ಯು.